ಪಿಪಿಪಿ ಮಾಡೆಲ್ ವೈದ್ಯಕೀಯ ಒಂದು ಕಾಲೇಜಿನ ಹಿಂದಿದ್ದಂತಹ ಒಂದು ಪಿತೂರಿ ಅವರು ಓಪನ್ ಆಗಿ ಅವರು ಅಧಿವೇಶನದಲ್ಲಿ ಈ ಒಂದು ಹೂಡಿಕೆ ನಾನೇ ಮಾಡ್ತೀನಿ ಅಂತ ಅಂದಾಗ ನಾವು ಪ್ರಶ್ನೆ ಮಾಡಿದ್ವಿ, ಯತ್ನಾಳ್ ಹತ್ರ 500 ಕೋಟಿ ಎಲ್ಲಿಂದ ಬಂತು ಏನಂತಂದ್ರೆ, ತಾವು ಕೂಡ ವಕಫ್ ವಿರುದ್ಧ ಡಿಸಿ ಕಚೇರಿ ಮುಂದೆ 10 ದಿನ ತಾವು ಕೂಡ ಪ್ರತಿಭಟನೆ ಮಾಡಿದ್ರಿ. ವಕಫ್ ವಿರುದ್ಧ ತಾವು ಕೂಡ ಅಲ್ಲಿ ಅಹೋರಾತ್ರಿ ಧರಣಿ ಮಾಡಿದ್ರಿ. ಈ ನಾವು ಪ್ರಶ್ನೆ ಮಾಡ್ತೀವಿ, ತಮಗೆ ಯಾರು ಪೇಮೆಂಟ್ ಕೊಟ್ಟು ಕೂರ್ಸಿದ್ರು? ಹೀಗಾಗಿ ನಮ್ಮ ನಗರ ಶಾಸಕರು ಇದಕ್ಕೆ ನಾವೇನು ಹೋರಾಟ ಮಾಡಿದ್ವಲ್ಲ, ನಾವು ಹೋರಾಟಗಾರರೇ ಅಲ್ಲ, ನಾವು ನಿಜವಾದ ಹೋರಾಟಗಾರರೇ ಅಲ್ಲ, ನಾವು ಬೇರೆ ಒಬ್ಬ ಸಚಿವ ಅಂದ್ರೆ ಶಿವಾನಂದ ಪಾಟೀಲ್ ಅವರ ಪೇಮೆಂಟ್ ಗಿರಾಕಿಗಳು ಅಂತ ಕರೆದ್ರು. ಈ ಒಂದು ಪಿಪಿಪಿ ಮಾದರಿ ಯಾವಾಗ ಇದು ಅಧಿವೇಶನದಲ್ಲಿ ಚರ್ಚೆಗೆ ಬಂತು, ನಮ್ಮ ರಾಜ್ಯದ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆದಂತ ಶರಣಪ್ರಕಾಶ್ ಪಾಟೀಲ್ ಅವರು ಯಾವಾಗ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು, ಅವಾಗ ಮೊಟ್ಟ ಮೊದಲನೇವಾಗಿ ಇದನ್ನ ಎದ್ದು ನಿಂತು ಇದಕ್ಕೆ ಉತ್ತರಿಸಿದ ಕೇವಲ ನಮ್ಮ ವಿಜಯಪುರ ನಗರ ಶಾಸಕರಾದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಇದು ನಿಮ್ಮ ಜನರ ಆಸ್ತಿ. ಸೊ ಈ ಒಂದು ಸಾರ್ವಜನಿಕ ಆಸ್ತಿ ಮೇಲೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳ ಕಣ್ಣು ಬಿದ್ದಿದ್ದು ಸತ್ಯ. ಮೆಡಿಕಲ್ ಕಾಲೇಜ್ ಆಲ್ರೆಡಿ ಇದ್ದಾಗ ಮತ್ತೆ ಸರ್ಕಾರ ವತಿಯಿಂದ ಪಿಪಿಪಿ ಎದಕ್ಕೆ ಬೇಕು ನಮ್ಮ ಜಿಲ್ಲೆಗೆ? ನೋಡಿ, ನಮ್ಮ ವಿಜಯಪುರ ಜಿಲ್ಲಾ ಆಸ್ಪತ್ರೆ ಸುಮಾರು 153 ಎಕರೆ ಜಾಗ ಉಳ್ಳುವಂತ ಆಸ್ಪತ್ರೆ. ಇಷ್ಟು ದೊಡ್ಡ ಜಾಗ ಇರುವಂತ ಆಸ್ಪತ್ರೆ ಆವರಣ ಇಡೀ ರಾಜ್ಯದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲಿ ಇಲ್ಲ. ಕಳೆದ 1 ತಿಂಗಳ ಹಿಂದೆ ಅಂದ್ರೆ ಸುಮಾರು 4 ತಿಂಗಳ ಹಿಂದೆ ನಮ್ಮ ವಿಜಯಪುರದಲ್ಲಿ ಒಂದು ಇಡೀ ಜಿಲ್ಲೆಯೇ ಒಂದು ಭಾಗವಹಿಸಿ ಒಂದು ಪ್ರತಿಭಟನೆ ಮಾಡುವಂತಹ ಒಂದು ಸಂದರ್ಭ ಬಂತು. ಅದು ವಿಶೇಷವಾಗಿ ನಮ್ಮ ಬಿಜಾಪುರ ಜಿಲ್ಲೆಯ ಜನತೆ ನಮ್ಮ ರೈಲ್ವೆ ವ್ಯವಸ್ಥೆಯನ್ನ ಬ್ರಾಡ್ಗೇಜ್ಗೆ ಮಾಡುವಂತಹ ಒಂದು ಹೋರಾಟ ಏನು ಕಳೆದ 15 ವರ್ಷಗಳ ಹಿಂದೆ ನಡೆದಿತ್ತು. ಆ ಒಂದು ಪ್ರತಿಭಟನೆ ಸುಮಾರು 170 ದಿನಗಳ ಕಾಲ ಆ ಒಂದು ಪ್ರತಿಭಟನೆ ಆಗಿತ್ತು. ಅದೇ ರೀತಿಯಾಗಿ ನಮ್ಮ ವಿಜಯಪುರ ಜಿಲ್ಲೆಗೆ ಪಿಪಿಪಿ ಮಾಡೆಲ್ ಸರ್ಕಾರಿ ವೈದ್ಯ ಕಾಲೇಜು ಬೇಕು, ಪಿಪಿಪಿ ಮಾಡೆಲ್ ಬೇಡ ಅನ್ನುವಂತಹ ಒಂದು ಉದ್ದೇಶದಿಂದ ಬಿಜಾಪುರ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು ಪಕ್ಷಾತೀತವಾಗಿ ಜನತೆ ಸ್ವಾಮೀಜಿಗಳು ಒಟ್ಟಿಗೆ ಸೇರಿ ನಮ್ಮ ಜಿಲ್ಲೆಗೆ ಪಿಪಿಪಿ ಮಾಡೆಲ್ ವೈದ್ಯಕೀಯ ಕಾಲೇಜು ಬೇಡ, ಸಂಪೂರ್ಣವಾಗಿ ಸರ್ಕಾರಿ ಸ್ವಾಮ್ಯದ ಒಂದು ಕಾಲೇಜು ಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಸುಮಾರು 106 ದಿನಗಳ ಕಾಲ ಪ್ರತಿಭಟನೆ ಆಯಿತು. ಆ ಒಂದು ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಒಂದು ರಾಜಕೀಯ ಪ್ರಯತ್ನವೂ ಸಹಿತ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಡೀತು. ಹೋರಾಟಗಾರರನ್ನ ಅವಮಾನಿಸುವುದು, ಹೋರಾಟಗಾರರನ್ನ ದಾರಿ ತಪ್ಪಿಸುವುದು, ಈ ಎಲ್ಲ ಮಧ್ಯೆ ಪ್ರತಿಭಟನಾಕಾರರು ತಮ್ಮ ಅಂತಿಮ ಹಂತದ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಸುಮಾರು 6 ಜನ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದಂತಹ ಪ್ರಮುಖರನ್ನ ಜೈಲಿಗೆ ಅಟ್ಟುವಂತಹ ಒಂದು ಕೆಲಸ ನಡೀತು. ಆ ನಿಟ್ಟಿನಲ್ಲಿ ಇವತ್ತು ಆ ಒಂದು ಪಿಪಿಪಿ ಮಾಡೆಲ್ ವೈದ್ಯಕೀಯ ಒಂದು ಕಾಲೇಜಿನ ಹಿಂದಿದ್ದಂತಹ ಒಂದು ಪಿತೂರಿ, ಈ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಕಳೆದ ಈ ಒಂದು ಹೋರಾಟದಲ್ಲಿ ಸುಮಾರು 14 ದಿನಗಳ ಕಾಲ ಜೈಲು ವಾಸ ಅನುಭವಿಸಿ ಬಂದಂಥ ಎಎಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂತಹ ಭೋಗೇಶ್ ಸೋಲಾಪುರ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಇವತ್ತು ಈ ಒಂದು ಪಿಪಿಪಿ ಮಾಡೆಲ್ ಈಗ ಸ್ವಲ್ಪ ಶಾಂತ ಆಗಿದೆ. ಆದ್ರೆ ಈ ಒಂದು ಪಿಪಿಪಿ ಮಾಡೆಲ್ ಕಾಲೇಜ್ ಸ್ಥಾಪನೆಗೆ ತಮ್ಮ ವಿರೋಧ ಯಾಕೆ? ಪಿಪಿಪಿ ಮಾಡೆಲ್ ಎಜುಕೇಶನ್ ಮತ್ತು ಹೆಲ್ತ್ ಬಿಟ್ಟು ಹೊರಗಡೆ ಇರಬೇಕು. ಎಜುಕೇಶನ್ ಮತ್ತು ಹೆಲ್ತ್ ನಲ್ಲಿ ಪಿಪಿಪಿ ಬಂದ್ರೆ ಅದು ಜನಸಾಮಾನ್ಯರಿಗೆ ಅನಾನುಕೂಲ ಮಾಡುತ್ತೆ. ಈ ಒಂದು ವಿಷಯದಲ್ಲಿ ನಮ್ಮ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಒಂದು ಪಿಪಿಪಿ ಮಾದರಿಯಲ್ಲಿ ಬಂದಾಗ ಬಡ ಜನರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರ ಮಕ್ಕಳಿಗೆ, ಏನು ಹಳ್ಳಿಯಲ್ಲಿ ಕಲಿಯುವಂತ ನಮ್ಮ ಪ್ರತಿಭಾವಂತ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದು ಯಾವುದೇ ರೀತಿಯಲ್ಲಿ ಅನುಕೂಲ ಇಲ್ಲ. ಯಾಕಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಲ್ಲಿ ಯಾವುದೇ ಒಂದು ಫೀಸ್ ರೀತಿಯಲ್ಲಿ ಇಲ್ಲಿ ಯಾವುದು ಕಡಿಮೆ ಇರೋಲ್ಲ. ಗೌರ್ಮೆಂಟ್ ಲ್ಯಾಂಡ್ ಇರುತ್ತೆ, ಆದ್ರೆ ಎಲ್ಲ ಅಡ್ಮಿನಿಸ್ಟ್ರೇಷನ್ ಎಲ್ಲ ಪ್ರೈವೇಟ್ ದವರು ಇರುತ್ತೆ. ಸುಮಾರು ಜಿಲ್ಲೆಗಳಲ್ಲಿ ನಾವು ನೋಡಿದೀವಿ ಈ ಒಂದು ಪಿಪಿಪಿ ಮಾಡೆಲ್ ನಲ್ಲಿ ಸುಮಾರು ಸ್ಕೂಲ್ಸ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆದ್ರೆ ಟ್ರೈ ಮಾಡಿದ್ದಾರೆ, ಬಟ್ ಯಾವುದು ಕೂಡ ಸಕ್ಸಸ್ ಆಗಿಲ್ಲ. ಸೊ ನಮ್ಮ ಜಿಲ್ಲೆಗೆ ಒಂದು 30 ವರ್ಷದಿಂದ ಒಂದು ಬೇಡಿಕೆ ಅದು, ಒಂದು ಮೆಡಿಕಲ್ ಕಾಲೇಜ್ ನಮ್ಮ ಜಿಲ್ಲೆಗೆ ಬೇಕು ಅಂತ. ಅದು ಸರ್ಕಾರದ ಅಧೀನದಲ್ಲಿ ಆಗುವಂತ ಮೆಡಿಕಲ್ ಕಾಲೇಜ್ ಬೇಕು ಅಂತ ನಮ್ಮ ಬೇಡಿಕೆ. ಬಟ್ ಸರ್ಕಾರ ನಮ್ಮ ಮೇಲೆ ಪಿಪಿಪಿ ಮಾದರಿಯನ್ನು ಹೇರಲು ಹೊರಟಿತ್ತು. ಸೊ ಇದರ ವಿರುದ್ಧವಾಗಿ ನಾವು ಈ ಒಂದು ಪ್ರತಿಭಟನೆಗೆ ತಯಾರಾಗಿದ್ವಿ.
ಇವತ್ತು ಒಂದು ವ್ಯವಸ್ಥೆಯನ್ನ ನಾವು ನೋಡಿದ್ರೆ, ಇಡೀ ಸಮಾಜದಲ್ಲಿ, ಇಡೀ ನಮ್ಮ ರಾಜ್ಯದಲ್ಲಿ ವ್ಯವಸ್ಥೆಯನ್ನು ನೋಡಿದ್ರೆ, ಆ, ಸರ್ಕಾರಿ ಸ್ವಾಮ್ಯದ ಎಲ್ಲ ಇಲಾಖೆಗಳು ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಅಲ್ಲಿ ಭ್ರಷ್ಟಾಚಾರ ಮತ್ತು ಜನರ ಉದ್ದೇಶವನ್ನ ಈಡೇರಿಸಲಿಕ್ಕೆ ಆಗ್ತಾ ಇಲ್ಲ. ಎಲ್ಲೆಲ್ಲಿ ಪ್ರೈವೇಟ್ ಅಂದ್ರೆ ಈ ಒಂದು ಖಾಸಗಿ ಸಂಘ ಸಂಸ್ಥೆಗಳ ಸಹಭಾಗಿತ್ವ ಇದೆ, ಅವು ಅತ್ಯಂತ ಯಶಸ್ವಿ ಆಗ್ತಾ ಇದೆ ಮತ್ತು ಜನತೆಗೆ ಸರಿಯಾದಂತಹ ಒಂದು ಸೇವೆಯನ್ನ ಕೊಡ್ತಾ ಇವೆ. ಆ ನಿಟ್ಟಿನಲ್ಲಿ ಅಕಸ್ಮಾತ್ ಇದನ್ನೂ ಸಹಿತ PPP ಆಯ್ತು ಅಂತಂದ್ರೆ ಸಮಾಜಕ್ಕೆ ಸರಿಯಾದಂತಹ ಒಂದು ಸೇವೆ ಕೊಡ್ಲಿಕ್ಕೆ ಆಗ್ತದೆ ಅಂತ ತಮ್ಗೆ ವಿಶ್ವಾಸ ಇತ್ತಾ? PPP ಮಾದರಿಯಲ್ಲಿ ನಮಗೆ ಯಾವುದೂ ಆ, ಆಸೆ ಇರಲಿಲ್ಲ. ಮೀನ್ಸ್ ಇದರಲ್ಲಿ ಯಾವುದು ನಮಗೆ ಭರವಸೆ ಇರಲಿಲ್ಲ. ಯಾಕಂದ್ರೆ PPP ಮಾದರಿಯಲ್ಲಿ ಆಲ್ರೆಡಿ ನಮ್ಮ ಬಿಜಾಪುರದಲ್ಲಿ 2 ಮೆಡಿಕಲ್ ಕಾಲೇಜ್ಗಳು ಇದೆ ಪ್ರೈವೇಟ್ ನಲ್ಲಿ. ಸೊ 2 ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆಲ್ರೆಡಿ ಇದ್ದಾಗ ಮತ್ತೆ ಸರ್ಕಾರ ವತಿಯಿಂದ PPP ಎದಕ್ಕೆ ಬೇಕು ನಮ್ಮ ಜಿಲ್ಲೆಗೆ? ಯಾಕೆ PPP ಯಾವಾಗ ಮಾಡ್ತಾರೆ? ಯಾವಾಗ ಸರ್ಕಾರದ ಹತ್ರ ದುಡ್ಡು ಇರಂಗಿಲ್ಲ ಅವಾಗ ಪ್ರೈವೇಟ್ ಹತ್ರ ಹೋಗ್ತಾರೆ. ಇದರ ಅರ್ಥ ಏನು? ಸರ್ಕಾರ ಹತ್ರ ದುಡ್ಡು ಇಲ್ವಾ? ಸರ್ಕಾರ ದಿವಾಳಿ ಆಗಿದೆಯಾ? ಸೊ ದಿವಾಳಿ ಆದಾಗ ಮಾತ್ರ ಸರ್ಕಾರ ಪ್ರೈವೇಟ್ ಹತ್ರ ಹೋಗುತ್ತೆ. ಸೊ ಹೀಗಾಗಿ ಸರ್ಕಾರ ಹತ್ರ ದುಡ್ಡಿಲ್ಲ ಅಂತಂದ್ರೆ ಸರ್ಕಾರ ಬಿಟ್ಟು ತೊಲಗಬೇಕು, ಸರ್ಕಾರ ರಾಜೀನಾಮೆ ಕೊಟ್ಟು ತೊಲಗಬೇಕು. ಯಾವುದೇ ಒಂದು ಕಾರಣಕ್ಕೆ PPP ಮಾದರಿಯಲ್ಲಿ ಎಜುಕೇಶನ್ ಅಲ್ಲಿ, ಹೆಲ್ತ್ ಅಲ್ಲಿ, ಇನ್ಯಾವುದೇ ಬೇರೆ ಆಗ್ಲಿ ಪ್ರೈವೇಟ್ ನಲ್ಲಿ ತರ್ಲಕ್ ಹೋಗ್ಲೇಬಾರದು. ಹೋದ್ರೆ ಇದರಲ್ಲಿ ಏನೆಲ್ಲ ಅನಾನುಕೂಲ ಒಂದು ಬಡ ಜನರಿಗೆ, ಒಂದು ಸಾಮಾನ್ಯ ಮಧ್ಯವರ್ಗದ ಜನರಿಗೆ ಆಗುತ್ತೆ ಅನ್ನೋದು ಇದು ಸರ್ಕಾರ ಕೂಡ ವಿಚಾರ ಮಾಡಬೇಕು ಮತ್ತೆ ಜನಸಾಮಾನ್ಯ ಕೂಡ ವಿಚಾರ ಮಾಡಬೇಕು. ಹೀಗಾಗಿ PPP ಮಾದರಿಯಲ್ಲಿ ಯಾವುದೇ ಕೂಡ ಅನುಕೂಲ ಇಲ್ಲ ಅಂತೇಳಿ ಈ ಒಂದು ವಿಷಯ ತಿಳ್ಕೊಂಡೆ ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ದು. ಅಂದ್ರೆ ಈ ಒಂದು PPP ಈ ಒಂದು ಕಾಲೇಜಿನಲ್ಲಿ ಸಾಮಾನ್ಯವಾಗಿ ಸರ್ಕಾರದ ಬಂಡವಾಳ ಜಾಸ್ತಿ ಮತ್ತು ಸರ್ಕಾರದ ಈಗಾಗಲೇ ಇದ್ದಂತ ಹಾಸ್ಪಿಟಲ್ ಅದನ್ನೆಲ್ಲ ನೋಡಿದ್ರೆ ಕೆಲವು ರಾಜಕಾರಣಿಗಳು ಸರ್ಕಾರದ ಆಸ್ತಿಯ ಮೇಲೆ ಹಿಡಿತವನ್ನ ಸಾಧಿಸಿ ತಮ್ಮ ಮಾಲೀಕತ್ವವನ್ನ ಅದ್ರ ಮೇಲೆ ವಹಿಸಬೇಕು ಅನ್ನುವಂತಹ ಒಂದು ಷಡ್ಯಂತ್ರ ನಡೆಸ್ತಾ ಇದ್ದಾರೆ. 100% ಸರ್. ನೋಡಿ, ನಮ್ಮ ವಿಜಯಪುರ ಜಿಲ್ಲಾ ಆಸ್ಪತ್ರೆ ಸುಮಾರು 153 ಎಕರೆ ಜಾಗ ಉಳ್ಳುವಂತ ಆಸ್ಪತ್ರೆ. ಇಷ್ಟು ದೊಡ್ಡ ಜಾಗ ಇರುವಂತ ಆಸ್ಪತ್ರೆ ಆವರಣ ಇಡೀ ರಾಜ್ಯದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲಿ ಇಲ್ಲ. ಇದು ನಮ್ಮ ವಿಜಯಪುರದಲ್ಲಿ ಇರೋದ್ರಿಂದ ಇದು ನಮ್ಮ ಹೆಮ್ಮೆ. ಸೊ ನಮ್ಮ ಈ ಒಂದು ಸಾರ್ವಜನಿಕರ ಆಸ್ತಿ, ಇದು ಯಾರ ಆಸ್ತಿನೂ ಅಲ್ಲ, ಇದು ನಮ್ಮ ಸಾರ್ವಜನಿಕರ ಆಸ್ತಿ, ಇದು ನಿಮ್ಮ ಜನರ ಆಸ್ತಿ. ಸೊ ಈ ಒಂದು ಸಾರ್ವಜನಿಕ ಆಸ್ತಿ ಮೇಲೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳ ಕಣ್ಣು ಬಿದ್ದಿದ್ದು ಸತ್ಯ. ಯಾಕಂದ್ರೆ 153 ಎಕರೆ ಹೇಗಾದ್ರೂ ಮಾಡಿ ನಾನು ಕಬಳಿಸ್ಬೇಕು, ಹೊಡ್ಕೋಬೇಕು ಅಂತ ಪ್ಲಾನ್ ಮಾಡಿದಂತೂ ನಿಜ ಇದೆ. ಈ ಒಂದು 153 ಎಕರೆ ಜಾಗದಲ್ಲಿ ಇವಾಗ ಸುಮಾರು 131 ಎಕರೆ ಇನ್ನೂ ಜಾಗ ಖಾಲಿ ಇದೆ. ಮಿಕ್ಕಿ ಜಾಗದಲ್ಲಿ ಆಸ್ಪತ್ರೆ ಆಗಿದೆ. ಸೊ ಮುಂದೆ ಒಂದಿನ ಇದೇ ಒಂದು PPP ಮಾದರಿಯಲ್ಲಿ ಏನಾದ್ರೂ ಮೆಡಿಕಲ್ ಕಾಲೇಜ್ ಆಗಿತ್ತಪ್ಪ ಅಂತಂದ್ರೆ ಈಗಿರುವಂತ ನಮ್ಮ ಜಿಲ್ಲಾ ಆಸ್ಪತ್ರೆ ಕೂಡ ಖಾಸಗಿ ಸಹಭಾಗಿತ್ವದಲ್ಲಿ ಹೋಗ್ತಿತ್ತು, ಅವ್ರ ಅಂಡರ್ನಲ್ಲಿ ಹೋಗ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಟೋ ಉದ್ದೇಶನ ಅದೇ. ಹಾಸ್ಪಿಟಲ್ ಇದೆ, ಜಿಲ್ಲಾ ಆಸ್ಪತ್ರೆ ಒಂದು ಒಳ್ಳೆ ಆಸ್ಪತ್ರೆ ನಮ್ಗೆ ಇರೋದ್ರಿಂದ ಮೆಡಿಕಲ್ ಕಾಲೇಜ್ ಆದ್ಮೇಲೆ ಅದು ಕೂಡ ನಾಳೆ ಈ ಒಂದು PPP ಮಾದರಿಯಲ್ಲಿ ಆಗುವಂತ ಮೆಡಿಕಲ್ ಕಾಲೇಜ್ ಅಂಡರ್ನಲ್ಲಿ ಹೋಗ್ತಾ ಇತ್ತು. ಮುಂದೆ ಅಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಬರುವಂತ ಬಡ ಜನರಿಗೆ ಒಂದು ಟ್ರೀಟ್ಮೆಂಟ್ ಕೂಡ ಒಂದು ಅನಾನುಕೂಲ ಆಗ್ತಿತ್ತು ಅಂತೇಳಿ ಇದು ಇದು ಹೇಳ್ಬೇಕಾಗಿದ್ದು. ಇದರಲ್ಲಿ ನಮ್ಮ ರಾಜಕಾರಣಿಗಳ ಕೈವಾಡ ಇರೋದಂತೂ 100% ಸತ್ಯ. ರಾಜಕಾರಣಿಗಳ ಕೈವಾಡ ಇದೆ ಅಂತ ತಾವು ಹೇಳ್ತೀವಿ. ಆದ್ರೆ ನಿಮ್ಮ ಹೋರಾಟ ಶಿವಾನಂದ ಪಾಟೀಲ್ ಒಂದು ಕೃಪಾ ಪೋಷಿತವಾದಂತಹ ಅವರ ಒಂದು ಪೇಮೆಂಟ್ ಗಿರಕಿ ಅನ್ನುವಂತಹ ಒಂದು ಆರೋಪವನ್ನ ನಗರ ಶಾಸಕ ಬಸನಗೌಡ ಪಾಟೀಲ್ ನಾವು ನೇರವಾಗಿ ಮಾಡಿದ್ರಲ್ಲ. ನೋಡಿ, ಈ ಒಂದು PPP ಮಾದರಿ ಯಾವಾಗ ಇದು ಅಧಿವೇಶನದಲ್ಲಿ ಚರ್ಚೆಗೆ ಬಂತು, ನಮ್ಮ ರಾಜ್ಯದ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆದಂತ ಶರಣಪ್ರಕಾಶ್ ಪಾಟೀಲ್ ಅವರು ಯಾವಾಗ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು, ಅವಾಗ ಮೊಟ್ಟ ಮೊದಲನೇವಾಗಿ ಇದನ್ನ ಎದ್ದು ನಿಂತು ಇದಕ್ಕೆ ಉತ್ತರಿಸಿದ ಕೇವಲ ನಮ್ಮ ವಿಜಯಪುರ ನಗರ ಶಾಸಕರಾದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎದ್ದು ನಿಂತ್ಕೊಂಡು ಹೇಳ್ತಾರೆ ಅಧಿವೇಶನದಲ್ಲಿ, PPP ಮಾದರಿಯಲ್ಲೇ ಮಾಡೋದಾದ್ರೆ ಈ PPP ಮಾಡೆಲ್ ನಾನೇ ಖರೀದಿ ಮಾಡ್ತೀನಿ, 500 ಕೋಟಿ ಹೂಡಿಕೆ ನಾನೇ ಮಾಡ್ತೀನಿ, ಬೇಕಾದ್ರೆ MB ಪಾಟೀಲ್ ಅವರು ಕೈ ಜೋಡಿಸ್ಲಿ ಅಂತ ಹೇಳ್ತಾರೆ. ಯಾಕೆ ಇವರು ಈ ಒಂದು 500 ಕೋಟಿ ಹೂಡಿಕೆ ಮಾಡ್ತೀನಿ ಅಂತ ಹೇಳಿದ್ರು? ಇದು ಅವ್ರನ್ನ ಕೇಳ್ಬೇಕು ನಾವು ಮೊದಲು. ಯಾಕಂದ್ರೆ 500 ಕೋಟಿ ನೋಡಿ, ನಮ್ಮ ಸರ್ಕಾರಿ ಆಸ್ಪತ್ರೆ ಆವರಣ ಏನಿದೆ ಇದು 153 ಎಕರೆ ಇರುವಂತ ಜಾಗ. ಇದು ಸುಮಾರು ಈಗಿನ ವ್ಯಾಲ್ಯೂಯೇಷನ್ ಮಾಡಿದ್ರೆ ಸುಮಾರು 5,500 ಕೋಟಿ ಆಸ್ತಿ. ಈ 5,500 ಕೋಟಿ ಕೇವಲ 500 ಕೋಟಿಗೆ ಇವರು ಒಂದು ಬಂಡವಾಳ ಹಾಕ್ತೀರಂತ ಹೇಳಿದ್ರೆ ಯಾಕೆ ಎಲ್ಲ ಸಚಿವರು ನಮ್ಮ ಜಿಲ್ಲಾ ಶಾಸಕರು ಯಾಕೆ ಇದಕ್ಕೆ ಧ್ವನಿ ಎತ್ತಲಿಲ್ಲ? ಅಂದ್ರೆ ಇದ್ರ ಹಿಂದೆ ಮತ್ತೊಬ್ರು ಇದು ಒಂದು ಜಾಗ ಕೊಡ್ಬೇಕು ಅಂತ ಹೇಳಿ ಒಂದು ಕಮಿಟ್ಮೆಂಟ್ ಆಗಿತ್ತು ಅಂತ ಅನ್ಕೋತೀನಿ ಹಿಂದೆ. ಹೀಗಾಗಿ ನಮ್ಮ ನಗರ ಶಾಸಕರು ಇದಕ್ಕೆ ನಾವೇನು ಹೋರಾಟ ಮಾಡಿದ್ವಲ್ಲ, ನಾವು ಹೋರಾಟಗಾರರೇ ಅಲ್ಲ, ನಾವು ನಿಜವಾದ ಹೋರಾಟಗಾರರಲ್ಲ, ನಾವು ಬೇರೆ ಒಬ್ಬ ಸಚಿವ ಅಂದ್ರೆ ಶಿವಾನಂದ ಪಾಟೀಲ್ ಅವರ ಪೇಮೆಂಟ್ ಗಿರಾಕಿಗಳು ಅಂತ ಕರೆದ್ರು. ಸಚಿವರು ನಮಗೆ
ಶಿವಣ್ಣ ಪಾಟೀಲ್ ಸಪೋರ್ಟ್ ಮಾಡಿದ್ದಾರೆ. ಯಾಕೆ ಫಸ್ಟ್ ನಮ್ಮ ವೇದಿಕೆ ಬಂದು ಸಪೋರ್ಟ್ ಮಾಡಿದವರು ಶಿವಣ್ಣ ಪಾಟೀಲ್ರು, ಆಮೇಲೆ ಎಂ ಬಿ ಪಾಟೀಲ್ರು, ಆಮೇಲೆ ಸುಮಾರು ಜನ ಬಂದ್ರು. ಸೊ ಈ ಒಂದು ನಾವು ಹೋರಾಟ ಪಕ್ಷಾತೀತವಾಗಿ, ಸಂಘಟನಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ನಾವು ಮಾಡ್ತಾ ಇದ್ವಿ. ಈ ಒಂದು ನ್ಯಾಯಯುತವಾದ ಬೇಡಿಕೆ ಆದ ನಮ್ಮ ಹೋರಾಟಕ್ಕೆ ಯತ್ನಾಳ್ ಅವರು ನಾವು ಪೇಮೆಂಟ್ ಗಿರಾಕಿಗಳು ಅಂತ ಕರೆದ್ರು. ಸೊ ಅದಕ್ಕೆ ನೆಕ್ಸ್ಟ್ ಇಮಿಡಿಯೇಟ್ ನಾವು ಅವ್ರಿಗೆ ಪ್ರತಿಕ್ರಿಯೆ ಕೊಟ್ವಿ. ನಾವು ಹೇಳಿದ್ವಿ, ಯತ್ನಾಳ್ ಅವರೇ, ನಮ್ಮನ್ನ ನೀವು ಪೇಮೆಂಟ್ ಗಿರಾಕಿ ಅಂತ ಕರಿತಿದ್ರಾ? ನಿಮ್ಮ ಹತ್ರ ಏನಾದ್ರೂ ಆಧಾರ್ ಇದೆನಾ? ನಿಮ್ಮ ಹತ್ರ ಆಧಾರ್ ಇದ್ರೆ ದಯವಿಟ್ಟು ನಾಳೆ ಪ್ರೆಸ್ ಮೀಟ್ ಕರೆದು ಅದನ್ನೆಲ್ಲ ಬಹಿರಂಗ ಪಡಿಸ್ಬೇಕು. ಯಾರಿಂದ ಯಾರ ಅಕೌಂಟಿಗೆ ಎಷ್ಟು ದುಡ್ಡು ಹೋಯ್ತು, ಇದು ಇಂಪಾರ್ಟೆಂಟ್. ಯಾರಿಂದ, ಇದು ಮಧ್ಯವರ್ತಿನೇ ಆಗಿರ್ಬೋದು ಅಥವಾ ಡೈರೆಕ್ಟ್ನೇ ಆಗಿರ್ಬೋದು, ಯಾರ ಅಕೌಂಟಿಗೆ ಎಷ್ಟು ದುಡ್ಡು ಹೋಯ್ತು, ಇಲ್ಲಿವರೆಗೆ ಯಾರ್ಯಾರ ಅಕೌಂಟಿಗೆ ಹೋಗಿದೆ, ತಾವು ಇದು ಬಹಿರಂಗ ಪಡಿಸ್ಬೇಕು. ನೀವೇನ್ ಪೇಮೆಂಟ್ ಗಿರಾಕಿ ಅಂತ ಹೇಳಿದ್ರೆ ನಾವೊಂದು ಪ್ರಶ್ನೆ ಮಾಡಿದ್ವಿ. ಏನಂತಂದ್ರೆ, ತಾವು ಕೂಡ ವಕಫ್ ವಿರುದ್ಧ DC ಕಚೇರಿ ಮುಂದೆ 10 ದಿನ ತಾವು ಕೂಡ ಪ್ರತಿಭಟನೆ ಮಾಡಿದ್ರಿ ವಕಫ್ ವಿರುದ್ಧ. ತಾವು ಕೂಡ ಅಲ್ಲಿ ಅಹೋರಾತ್ರಿ ಧರಣಿ ಮಾಡಿದ್ರಿ. ಈ ನಾವು ಪ್ರಶ್ನೆ ಮಾಡ್ತೀವಿ, ತಮಗೆ ಯಾರು ಪೇಮೆಂಟ್ ಕೊಟ್ಟು ಕೂರ್ಸಿದ್ರು? ತಾವು ಯಾರು ಪೇಮೆಂಟ್ ಗಿರಾಕಿ? ನಾವು ಪ್ರಶ್ನೆ ಮಾಡ್ತೀವಿ. ನೀವು ಅದಕ್ಕೂ ಉತ್ತರ ಕೊಡಿ, ಇದಕ್ಕೂ ಉತ್ತರ ಕೊಡಿ. ನೀವ್ ಯಾರು ಪೇಮೆಂಟ್ ಗಿರಾಕಿ? ನೀವೇನ ಯಾರು ನಿಮಗೂ ಕೂರ್ಸಿದ್ರ ಪೇಮೆಂಟ್ ಕೊಟ್ಟು? ನೀವು ಯಾರ್ದು ಮನೆಗೆ ಹೋಗಿ ಪೇಮೆಂಟ್ ತಗೊಂಡ್ರ? ನಮಗೆ ಹೋರಾಟಗಾರರು ಡೈಲಿ ನೈಟ್ ಹೋಗಿ ಮನೆಗೆ ಹೋಗಿ, ಶಿವಣ್ಣ ಪಾಟೀಲ್ ಮನೆಗೆ ಹೋಗಿ ಪೇಮೆಂಟ್ ತೋತಾರೆ. ಇವರೆಲ್ಲ ಪೇಮೆಂಟ್ ಗಿರಾಕಿಗಳು ಅಂತ ಹೇಳಿದ್ರೆ, ಇದಕ್ಕೆ ನಿಮ್ದು ಇನ್ನೂ ತನ ರಿಯಾಕ್ಷನ್ ಇಲ್ಲ, ಇನ್ನೂ ತನ ಇದ್ರ ಬಗ್ಗೆ ರೆಸ್ಪಾನ್ಸ್ ಇಲ್ಲ. ಯಾಕೆ ನಾವು ಹೇಳಿದ್ದ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೋದಾಗಿತ್ತು, ಬಹಿರಂಗ ಪಡಿಸ್ಬೋದಾಗಿತ್ತಲ್ಲ. ಯಾರ ಅಕೌಂಟಿಗೆ ಎಷ್ಟು ಹೋಗಿದೆ? ನನ್ನ ಅಕೌಂಟ್ ಹೋಗಿದೆಯೋ ಇಲ್ಲ ಬೇರೆಯವ್ರ ಅಕೌಂಟ್ ಹೋಗಿದೆ? ಎಷ್ಟು ಲಕ್ಷ ಹೋಯ್ತು, ಎಷ್ಟು ಕೋಟಿ ಹೋಯ್ತು? ಇದು ಕೂಡ ತಾವು ಬಹಿರಂಗ ಪಡಿಸ್ಬೇಕಾಗಿತ್ತು. ತಾವು ಬಹಿರಂಗ ಪಡಿಸಿಲ್ಲ. ಏನೋ ಬಾಯಿ ಇದೆ ಅಂತೇಳಿ ಬಾಯಿ ಚಪ್ಪಲಿಗೆ ತಾವು ಮಾತಾಡಿದೀರಾ. ನೀವು ಇಡೀ ಜಿಲ್ಲೆಯೇ ಅವಮಾನ ಮಾಡಿದೀರಾ, ಇಡೀ ಜಿಲ್ಲೆಯ ಹೋರಾಟಗಾರ ಅವಮಾನ ಮಾಡಿದೀರಾ, ಜಿಲ್ಲೆಯ ಜನತೆಗೆ ಅವಮಾನ ಮಾಡಿದೀರಾ ಯತ್ನಾಳ್ ಅವರೇ. ಈಗಾಗಲೇ ನಮ್ಮ ನಗರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ 2 ಖಾಸಗಿ ವೈದ್ಯಕೀಯ ಕಾಲೇಜುಗಳಿದೆ. ಇದ್ದಾಗ್ಯೂ ಸಹಿತ ಇನ್ನೊಂದು ಏನು PPP ಮಾಡೆಲ್ ಅನ್ನ ಮಾಡ್ಬೇಕನ್ನುವಂತಹ ಉದ್ದೇಶದಿಂದ ಈ ಒಂದು ಹೋರಾಟಕ್ಕೆ ಎಂ ಬಿ ಪಾಟೀಲ್ ಇಷ್ಟೊಂದು ಯಾಕೆ ಗಂಭೀರವಾಗಿ ಅದನ್ನ ತೆಗೆದುಕೊಂಡು, ಮತ್ತು ಅಷ್ಟೇ ಅಲ್ಲ, ಆ ಒಂದು ಈಗೇನು 6 ಜನ ಏನು ಜೈಲಿಗೆ ಹೋಗ್ಲಿಕ್ಕೂ ಸಹಿತ ಸಚಿವರ ಮನೆ ಮುಂದೆ ನೀವು ಪ್ರತಿಭಟನೆ ಮಾಡಿದ್ದಕ್ಕೆ ಅದು ಒಂದು ಕಾರಣ. ಇದನ್ನೆಲ್ಲ ನೋಡಿದ್ರೆ ನಿಮ್ಮನ್ನ ಜೈಲಿಗೆ ಹೋದ ತಕ್ಷಣ ನಿಮ್ಮ ಏನು ಈ ಹೋರಾಟವನ್ನ ಹತ್ತಿಕ್ಬಹುದು ಅನ್ನುವಂತಹ ಆಲೋಚನೆ ಹಿಂದೆ ಏನಾದ್ರು ಒಂದು ಹೊಂದಾಣಿಕೆ ರಾಜಕಾರಣದ ಒಂದು ಏನಾದ್ರು ಷಡ್ಯಂತ್ರ ಇದೆನಾ? ನೋಡಿ, ಆಲ್ರೆಡಿ ಬಿಜಾಪುರದಲ್ಲಿ 2 ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದೆ. ಒಂದು BLD ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇನ್ನೊಂದು ಆಲ್ಮೀರ್ ಮೆಡಿಕಲ್ ಕಾಲೇಜ್. ಎಂ ಬಿ ಪಾಟೀಲ್ ಅವರು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು. ಅವ್ರು ಮನಸ್ಸು ಮಾಡಿದ್ರೆ ಇದು ಅವಾಗ ಸ್ಟಾರ್ಟಿಂಗೇ ಮಾಡ್ಬೋದಾಗಿತ್ತು. ಬಟ್ ಅವ್ರ ಮನಸ್ಸಿನಲ್ಲಿ ಏನಿತ್ತು ಗೊತ್ತಿಲ್ಲ. ಎಲ್ಲಿ ಅವ್ರು BLD ಮೆಡಿಕಲ್ ಕಾಲೇಜ್ ಹೊಡೆದು ಬಿಡುತ್ತೋ, ಎಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಂದ್ಮೇಲೆ ನನ್ನ BLD ಮೆಡಿಕಲ್ ಕಾಲೇಜ್ ಎಲ್ಲಿ ಮುಚ್ಚೋಗುತ್ತೋ ಅಥವಾ ಅಡ್ಮಿಷನ್ ಕಡಿಮೆ ಆಗುತ್ತೆ ಅಂತ ಈ ತರ ಅವ್ರ ವಿಚಾರ ಇತ್ತೇನೋ ಗೊತ್ತಿಲ್ಲ. ನಾವು ಅದು ಕೂಡ ಪ್ರಶ್ನೆ ಮಾಡಿದ್ವಿ ಯಾವಾಗ ಅವ್ರು ನಮ್ಮ ಇದು ವೇದಿಕೆ ಬಂದಾಗ. ಅವಾಗ ಇಲ್ಲ, ಇದಕ್ಕೆ BLDಗೆ ಏನು ಸಂಬಂಧ ಇಲ್ಲ ಅಂತ ಹೇಳಿದ್ರು. ಇದು PPP ಮಾಡಲು ಕೇಂದ್ರ ಸರ್ಕಾರದ ನೀತಿಯಲ್ಲಿ ನಾವು ಮಾಡ್ತಾ ಇದೀವಿ ಅಂತಂದ್ರು. ಸೊ ಕೇಂದ್ರ ಸರ್ಕಾರ ನೀತಿ, ನೀವು ಇದು ನೀತಿ ಆಯೋಗ ನೀತಿಯಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ನಾವು ಅವಾಗ ಪ್ರಶ್ನೆ ಮಾಡಿದ್ವಿ, ನೀತಿ ಆಯೋಗದಲ್ಲಿ ಮಾಡ್ತಾ ಇದ್ರಿ, ನೀತಿ ಆಯೋಗದಿಂದ ನೀವು ಎಲ್ಲಾನು ನೀವು ಪಾಲನೆ ಮಾಡ್ತೀರಾ? ಕೇಂದ್ರ ಸರ್ಕಾರ ಕಳಿಸುವಂತ ಎಲ್ಲ ಪಾಲಿಸಿ ಎಲ್ಲ ನಮ್ಮ ಸ್ಟೇಟ್ಗಳನ್ನು ಫಾಲೋ ಮಾಡುತ್ತಾ? ಹಾಗಿದ್ರೆ ಎಲ್ಲಾನು ತಾವು ಮಾಡ್ಬೇಕು, ಪ್ರತಿಭಟಿಸಬಾರ್ದು. ಹೀಗಾಗಿ ನೀವು ಇದು PPP ಮಾಡಲು ಒಂದು ನೀತಿ ಆಯೋಗದಿಂದ ಬಂದಂತ ಗೈಡ್ಲೈನ್ಸ್ ಮೇಲೆ ನಾವು ಮಾಡ್ತಾ ಇದೀವಿ ಅಂತಂದ್ರಿ. ಆಮೇಲೆ ಸುಮಾರು ದಿನ ಆದ್ಮೇಲೆ ಈ PPP ಒಂದು BJP ಕೂಸು ಅಂತ ಹೇಳಿದ್ರಿ. ಸುಮಾರು ಒಂದು 100 ದಿನ ಹೋರಾಟ ಆದ್ಮೇಲೆ ನೀವು PPP ಕೂಸ್ ಅಂದಾಗ, ನೀವು ಸ್ಟಾರ್ಟಿಂಗ್ ಬಂದಾಗ ಇದಕ್ಕೆ ಯಾಕೆ ನೀವು BJP ಕೂಸ್ ಅಂತ ಅನ್ಲಿಲ್ಲ? ಸೊ ಇದು ಒಳಗಡೆ ಇಲ್ಲಿ ಎಂ ಬಿ ಪಾಟೀಲ್ ಅವ್ರದ್ದು ಹಿತಾಸಕ್ತಿ ಇತ್ತು ಅಂತ ಅನ್ಕೋತೀನಿ ಇಲ್ಲಿ PPP ಮೆಡಿಕಲ್ ಕಾಲೇಜ್ ಮಾಡೋದ್ರಲ್ಲಿ. ಯಾಕಂದ್ರೆ ಕಮಿಟ್ಮೆಂಟ್ ಯಾರಿಗಾದ್ರ ಜೊತೆ ಆದ್ರೂ ಮಾಡಿರ್ಬೋದು ಇಲ್ಲಿ. ಯಾಕಂದ್ರೆ ಯತ್ನಾಳ್ ಅವರು ಓಪನ್ ಆಗಿ ಅವರು ಅಧಿವೇಶನದಲ್ಲಿ ಈ ಒಂದು ಹೂಡಿಕೆ ನಾನೇ ಮಾಡ್ತೀನಿ ಅಂತ ಅಂದಾಗ ನಾವು ಪ್ರಶ್ನೆ ಮಾಡಿದ್ವಿ, ಯತ್ನಾಳ್ ಅವ್ರ ಹತ್ರ 500 ಕೋಟಿ ಎಲ್ಲಿಂದ ಬಂತು? ಸೊ ನಮ್ಮ ರಾಜ್ಯದ ಪೊಲೀಸರು, CBI ಇವರೆಲ್ಲ ಮೊದಲು ಯತ್ನಾಳ್ ಮನೆ ರೇಡ್ ಮಾಡ್ಬೇಕು ಅಂತ ಹೇಳಿದ್ರು. ಯಾಕೆ 500 ಕೋಟಿ ಒಬ್ಬ ಸಾಮಾನ್ಯ ಶಾಸಕ, ಉಚ್ಚಾಟಿತ ಶಾಸಕರ ಮನೆಯಲ್ಲಿ 500 ಕೋಟಿ ಎಲ್ಲಿಂದ ಬಂತು ಇದು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಇದಕ್ಕೆ ಎಂ ಬಿ ಪಾಟೀಲ್ ಮನಸ್ಸು ಮಾಡಿದ್ರೆ ನಮಗೆ ಮಾಡ್ಬೋದಾಗಿತ್ತು. ಈ ನಾವು ಏನ್ 6 ಜನ ಏನ್ ಜೈಲಿಗೆ ಹೋಗಿ ಬಂದ್ವಿ, ಇದು ಕೂಡ ಒಂದು ರಾಜಕೀಯ ಒಂದು ಪ್ರೇರಿತವಾಗಿ, ಇದು ಕಂಪ್ಲೀಟ್ಲಿ ಪೊಲಿಟಿಕಲಿ ಮೋಟಿವೇಟಿಂಗ್ ಒಂದು ಅರೆಸ್ಟ್ ಆಗಿತ್ತು. ನಮ್ಮನ್ನ ಹೇಗಾದ್ರೂ ಮಾಡಿ ಇವ್ರನ್ನ ಅರೆಸ್ಟ್ ಮಾಡಿ ಒಂದು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಸರ್ಕಾರ ಮಾಡ್ತು, ಎಂ ಬಿ ಪಾಟೀಲ್ ಅವ್ರು ಮಾಡಿದ್ರು. ನಮ್ಮ ಜಿಲ್ಲಾ ಉಸ್ತುವಾರಿ, ನಮ್ಮ ಜಿಲ್ಲೆಯ ಶಾಸಕರು ಇದು ಮಾಡಿರ್ತಾರೆ. ಯಾಕಂದ್ರೆ ಇವರು ಒಂದು ಇಂಟರ್ಫರೆನ್ಸ್ ಇಲ್ಲದೆ ನಮ್ಮ ಅರೆಸ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವು ಅರೆಸ್ಟ್ ಮಾಡ್ಕೊಳ್ಳುವಂತ ಏನೋ ಒಂದು ಕಾನೂನು ಬಾಹಿರವಾಗಿ ನಾವು ಯಾವ್ದು ಕೆಲಸ ಮಾಡ್ತಾ ಇರ್ಲಿಲ್ಲ. ನಾವು ಕೇವಲ ಎಂ ಬಿ ಪಾಟೀಲ್ ಮನೆ ಮುಂದೆ ಹೋಗಿ 2 ಗಂಟೆ ಪ್ರತಿಭಟನೆ ಮಾಡಿ ಮನವಿ ಕೊಟ್ಟು ಬರುವಂತ ಒಂದು ಉದ್ದೇಶದಿಂದ ನಾವು ಹೋಗಿದ್ವಿ. ಇವರು ನಮ್ಮನ್ನ ಅಲ್ಲೇ ನಮ್ಮನ್ನ ತಡೆದು ಅರೆಸ್ಟ್ ಮಾಡಿ ನಮ್ಮ ಜೈಲಿಗೆ ಕಳಿಸುವಂತ ಪ್ರಯತ್ನ ಮಾಡಿದಾರೆ. ಅಂದ್ರೆ 100% ಇದ್ರ ಹಿಂದೆ ಒಂದು ರಾಜಕೀಯ ಕೈವಾಡ ಕೂಡ ಇರುತ್ತೆ.
ಈ ಒಂದು ನಿಮ್ಮ ಪ್ರಬಲವಾದ ಒಂದು ಹೋರಾಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಧ್ಯ ಪ್ರವೇಶಿಸಿ ಪಿಪಿಪಿ ಮಾಡಲು ಬೇಡ ಅನ್ನುವಂತಹ ಒಂದು ಆದೇಶವನ್ನ ಹಾವೇರಿ ಒಂದು ವೇದಿಕೆಯಲ್ಲಿ ಕೊಟ್ಟು ಶಿವಾನಂದ ಪಾಟೀಲ್ ಸಮ್ಮುಖದಲ್ಲಿ. ಇದನ್ನೆಲ್ಲ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯನವರು ಮಧ್ಯ ಪ್ರವೇಶಿದು ನೋಡಿದ್ರೆ ಒಂದು ರೀತಿಯಿಂದ ಎಂ ಬಿ ಪಾಟೀಲ್ ರಾಜಕೀಯವಾಗಿ ಹಿನ್ನಡೆ ಆಯ್ತು ಅಂತ ನಮ್ಗೆ ಅನ್ಸತ್ತಾ? ನೋಡಿ, ನಾವು ಮೊಟ್ಟ ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಹತ್ರ ಹೋಗಿದ್ವಿ. ಅದು ಎಂ ಬಿ ಪಾಟೀಲ್ ಅವರೇ ಕರೆದಿದ್ದು. ಅವರ ಒಂದು ನೇತೃತ್ವದಲ್ಲಿ ನಾವು ಸುಮಾರು ಒಂದು 30 ಜನ ಹೋರಾಟಗಾರ ನಿಯೋಗ ಮುಖ್ಯಮಂತ್ರಿ ಹತ್ರ ಹೋಗಿದ್ವಿ. ಇಲ್ಲಿ ಎಷ್ಟು ಒಂದು ಉತ್ಸಾಹದಿಂದ ಎಂ ಬಿ ಪಾಟೀಲ್ ಅವರು ನಮ್ಮನ್ನು ಸಪೋರ್ಟ್ ಮಾಡಿದ್ರು. ಬೆಂಗಳೂರಿಗೆ ಹೋದಾಗ ಸೇಮ್ ಅವ್ರ ಹತ್ರ ಅಷ್ಟು ಸಪೋರ್ಟಿವ್ ಆಗಿ ಕಾಣಲಿಲ್ಲ. ಯಾಕಂದ್ರೆ ನಾವು ಮುಖ್ಯಮಂತ್ರಿ ಹತ್ರ ಭೇಟಿ ಆಗಕ್ ಹೋದಾಗ ಸುಮಾರು 45 ನಿಮಿಷ ಎಂ ಬಿ ಪಾಟೀಲ್ ಅವರು ಒಳಗಡೆ ಒಬ್ಬರೇ ಕೂತ್ಕೊಂಡು ಸೇಮ್ ಅವ್ರ ಹತ್ರ ಏನ್ ಹೇಳಿದ್ರು ಗೊತ್ತಿಲ್ಲ, ನಮ್ಮನ್ನ ಮಾತ್ರ ಹೊರಗಡೆ ನಿಲ್ಸಿದ್ರು. ನಮಗೆ ಕೂಡೋಕ್ ಸತೆ ವ್ಯವಸ್ಥೆ ಮಾಡಲಿಲ್ಲ, ಒಳಗಡೆ ಕರೆದು ಚರ್ಚೆ ಮಾಡುವಂತ ವ್ಯವಸ್ಥೆ ಎಂ ಬಿ ಪಾಟೀಲ್ ಅವರು ಮಾಡ್ಲಿಲ್ಲ. ಸೊ ನಮಗೆ ಸ್ವಲ್ಪ ಬೇಜಾರಾದ ಸಂಗತಿ. ನಮಗೆ ಅಲ್ಲಿವರೆಗೂ ಕರ್ಕೊಂಡು ಹೋಗಿ ನಮ್ಮನ್ನ ಒಳಗಡೆ ಚರ್ಚೆನೂ ಮಾಡ್ಸಕ್ ಅವಕಾಶ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ಒಂದು ಕಾಟಾಚಾರಕ್ಕೆ ಒಂದು ನಿಯೋಗ ಕರ್ಕೊಂಡು ಹೋಗಿತ್ತು ಅಂತೇಳಿ ನಮಗನ್ಸುತ್ತೆ. ಆದ್ರೂ ಕೂಡ ಮುಖ್ಯಮಂತ್ರಿ ಹೊರಗಡೆ ಬಂದ್ಮೇಲೆ ನಾವು ಹೇಳಿದ್ವಿ, ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸೋ ರೀತಿ ಯಾವ ತರ ಐತೆ ಎಂ ಬಿ ಪಾಟೀಲ್ ಅವ್ರದ್ದು ಅಂತಂದ್ರೆ, ಇವ್ರು ಬಿಜಾಪುರ ಬಂದಿದ್ದಾರೆ, ನಿಮ್ಮನ್ನ ಮನವಿ ಕೊಡಕ್ ಬಂದಿದ್ದಾರೆ. ಒಂದು ಯಾವುದೋ ಒಂದು ಬೇರೆ ಒಂದು ದೇಶದಿಂದ ಬಂದವರಂಗೆ ನಮಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಹೌದು, ಇವ್ರು ನಮ್ಮ ಜಿಲ್ಲೆ ಹೋರಾಟಗಾರರು, ತಮ್ಮನ್ನ ಮನವಿ ಕೊಡಕ್ ಬಂದಿದ್ದಾರೆ, ತಮ್ಮ ಹತ್ರ ಮಾತಾಡಕ್ ಬಂದಿದ್ದಾರೆ, ನಾನು ಪಿಪಿಪಿ ಬೇಡ, ನಾನು ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸಪೋರ್ಟ್ ಮಾಡಿದೀನಿ ಇವರಿಗೆ ಅಂತ ಈ ತರ ಯಾವುದೋ ಒಂದು ಮುಖ್ಯಮಂತ್ರಿ ಅವರ ಹತ್ರ ಇದ್ದಾಗ ಎಂ ಬಿ ಪಾಟೀಲ್ ಬಾಯಿಂದ ಯಾವ್ದು ಈ ತರ ಮಾತು ಬರ್ಲಿಲ್ಲ. ಸೊ ಮುಖ್ಯಮಂತ್ರಿ ನಾವೇ ಹೇಳಿದ್ವಿ, ಸರ್ ನೀವೇನ್ ಪಿಪಿಪಿ ಮಾದರಿಯಲ್ಲಿ ಒಂದು ವೈದ್ಯಕೀಯ ಕಾಲೇಜ್ ಮಾಡಕ್ಕೆ ಏನ್ ಬಿಜಾಪುರದ ಹೊರಟಿದ್ದೀರಾ, ದಯವಿಟ್ಟು ಇದನ್ನ ಕೈ ಬಿಡಬೇಕು. ಸಂಪೂರ್ಣವಾಗಿ ಸರ್ಕಾರದ ಅಧೀನದಲ್ಲಿ ತಾವು ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಿರ್ಮಾಣ ಮಾಡ್ಬೇಕಂತ ನಾವು ಬೇಡಿಕೆ ಇಟ್ಟಾಗ ಮುಖ್ಯಮಂತ್ರಿ ಅವರು ಹೇಳಿದ್ರು, ಸರ್ಕಾರದ ವೈದ್ಯಕೀಯ ಕಾಲೇಜ್ ಮಾಡಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಓಪನ್ ಆಗಿ ಹೇಳೋದು, ದುಡ್ಡಿಲ್ಲ ಅಂತ. ಸೊ ದುಡ್ಡಿಲ್ಲ ಅಂತಂದ್ರೆ ಇನ್ನು ಕನಕ್ಪುರದಲ್ಲಿ ಬಜೆಟ್ ನಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ರಿ, ಹಾವೇರಿದಲ್ಲೂ ಕೂಡ ಅನೌನ್ಸ್ ಮಾಡಿದ್ರಿ, ಬಾಗಲಕೋಟೆ ಜಿಲ್ಲೆ ಅದು ಕೂಡ ಮುಂಚೆ ಪಿಪಿಪಿ ಮಾಡೆಲ್ ನಲ್ಲಿ ಇತ್ತು, ಅದು ಕೂಡ ನೀವು ಕ್ಯಾನ್ಸಲ್ ಮಾಡಿ ಬಾಗಲಕೋಟೆ ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಿದ್ರಿ. ಸೊ ಬೇರೆ ಜಿಲ್ಲೆಯಲ್ಲೆಲ್ಲ ಒಂದು ಲ್ಯಾಂಡ್ ಕೂಡ ಇಲ್ಲ, ಜಾಗ ಕೂಡ ಇಲ್ಲ, ಅಲ್ಲಿ ನೀವು ಜಾಗಕ್ಕೋಸ್ಕರ ಕನಕ್ಪುರದಲ್ಲಿ ಸುಮಾರು 85 ಕೋಟಿ ಕೊಟ್ಟು ಜಾಗ ಖರೀದಿ ಮಾಡಿದೀರಾ, 550 ಕೋಟಿ ಬಿಲ್ಡಿಂಗ್ ಕಟ್ಟಾಕಿನೂ ಸ್ಯಾಂಕ್ಷನ್ ಮಾಡಿದೀರಾ, ಹಾವೇರಿಯಲ್ಲಿ ಸುಮಾರು 330 ಕೋಟಿ ಸ್ಯಾಂಕ್ಷನ್ ಮಾಡಿದೀರಾ, ಬಾಗಲಕೋಟ್ನಲ್ಲಿ 42 ಎಕರೆ ಖರೀದಿ ಮಾಡಿದೀರಾ, ಮತ್ತೆ 440 ಕೋಟಿ ಸ್ಯಾಂಕ್ಷನ್ ಮಾಡಿದೀರಾ. ಸೊ ಬೇರೆ ಜಿಲ್ಲೆಯಲ್ಲಿ ನಿಮ್ಗೆ ದುಡ್ಡು ಇರುವಾಗ ಬಿಜಾಪುರ ಜಿಲ್ಲೆಗೆ ಮಾತ್ರ ದುಡ್ಡಿಲ್ವಾ? ಯಾಕೆ ಬಿಜಾಪುರ ಜನ ಅಂದ್ರೆ ನಿಮ್ಗೆ ಅಷ್ಟು ತಾತ್ಸಾರ ಅಂತ ನಾವು ಪ್ರಶ್ನೆ ಮಾಡಿದಾಗ ಏನಂತಾರೆ ಮುಖ್ಯಮಂತ್ರಿ ಅವರು, ಬೇರೆ ಜನಸಾಮಾನ್ಯ ಮಾತಾಡದಂಗೆ ಮಾತಾಡೋರು ಏನಂತಾರೆ ಮುಖ್ಯಮಂತ್ರಿ ಅವರು, ಆಯ್ತು ಅಲ್ಲೂ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತಂದ್ರು. ಸೊ ಈ ತರ ಅಂದಾಗ ನಾವ್ ಏನ್ ಉತ್ತರ ಕೊಡಿ, ಸರ್ ಬೇರೆ ಜಿಲ್ಲೆಗೆ ನಾವು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿಲ್ಲ, ಬೇರೆ ಜಿಲ್ಲೆಗೂ ಮಾಡಿ, ತಾಲೂಕುಗಳಲ್ಲೂ ಮಾಡಿ, ನಮ್ಮ ಬಿಜಾಪುರ ಜಿಲ್ಲೆಗೂ ಮಾಡಿ, ಇದು ನಮ್ಮ ಜಿಲ್ಲೆ ಬೇಡಿಕೆ. ಬೇರೆ ಜಿಲ್ಲೆಗೆ ಕ್ಯಾನ್ಸಲ್ ಮಾಡಿ ನಮ್ಮ ಜಿಲ್ಲೆಗೆ ಮಾಡು ಅಂತ ನಾವು ಹೇಳ್ತಾ ಇಲ್ಲ, ಎಲ್ಲ ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ ಎಲ್ಲ ಕೂಡ ಮಾಡಿ, ನಮ್ಮಲ್ಲೂ ಕೂಡ ಮಾಡಿ ಅಂತ ನಾವು ಹೇಳಿದಾಗ ನೋಡೋಣ ಅಂತೇಳಿ ಒಂದು ಹಾರಿಕೆ ಉತ್ತರ ಕೊಟ್ಟು ಹೋದಾಗ ಎಂ ಬಿ ಪಾಟೀಲ್ ಮುಂದೆ ಇದ್ರು, ಅವರು ಒಂದು ಮಾತು ಕೂಡ ಮಾತಾಡ್ಲಿಲ್ಲ, ಒಂದು ಮಾತು ಕೂಡ ಇದೇ ನಮಗೆ ಬೇಸರಾದಂತ ಸಂಗತಿ ಎಂ ಬಿ ಪಾಟೀಲ್ ಅವರದು. ಈ ಒಂದು ನಿಮ್ಮ ಈ ಒಂದು ಹೋರಾಟದಿಂದ ಬಿಜಾಪುರ ಜಿಲ್ಲೆಗೆ ಸಿಗಬಹುದಾಗಿದ್ದಂತಹ ಒಂದು ಪಿಪಿಪಿ ಮಾಡೆಲ್ ಮೆಡಿಕಲ್ ಕಾಲೇಜು ಸಹಿತ ಕೈ ತಪ್ಪಿತು ಅನ್ನುವಂತಹ ಒಂದು ಅಸಮಾಧಾನ ಜನತೆಯಲ್ಲಿ, ಜಿಲ್ಲಾ ಜನತೆಯಲ್ಲಿ ಇದೆಯಲ್ಲ? ಇಲ್ಲ ಸರ್, ಪಿಪಿಪಿ ಹೋರಾಟ ನಡೆದಾಗ ಸುಮಾರು ಜನ ನಮ್ಮ ವೇದಿಕೆ ಬಂದು ಸಪೋರ್ಟ್ ಕೊಟ್ರು, ಬೆಂಬಲ ಕೊಟ್ರು. ನೋಡಿ ಇಲ್ಲಿ ನಾ ಹೇಳಿದ್ವಿ, ಪಕ್ಷಾತೀತವಾಗಿ ಇದೊಂದು ಹೋರಾಟ ಇತ್ತು, ಧರ್ಮಾತೀತವಾಗಿ, ಜಾತ್ಯಾತೀತ, ಎಲ್ಲಾ ಜನರಿಗೂ, ಎಲ್ಲಾ ಸಂಘಟನೆ ಸುಮಾರು 150-200 ಸಂಘಟನೆ ಮೇಲೆ ಇಲ್ಲಿ ಬಂದು ಬೆಂಬಲ ಕೊಟ್ರು. ಸುಮಾರು ಶಾಸಕರು ಬಂದ್ರು, MLCಗಳು ಬಂದ್ರು, MP ಅವರು ಬಂದ್ರು, ಸೊ ಎಲ್ರು ಬಂದ್ರು. ಸೊ ಈ ಒಂದು ಹೋರಾಟದಲ್ಲಿ ನೋಡಿ, ನಮ್ಮ ಜಿಲ್ಲೆಯಲ್ಲಿ ಸುಮಾರು 8 ಶಾಸಕರು, ಒಬ್ಬ MP, 4 MLCಗಳಿದ್ದಾರೆ. ಸೊ ಇವರೆಲ್ಲಾ ಮನಸ್ಸು ಮಾಡಿದ್ರೆ ನಾವು ಹೋರಾಟ ಕೊಡೋ ಅವಶ್ಯಕತೆ ಇರ್ಲಿಲ್ಲ. ಎಲ್ಲಾರು ಕೂಡಿ ಇದಕ್ಕೊಂದು ಸಪೋರ್ಟ್ ಮಾಡಿ ಒಂದು ಮೆಡಿಕಲ್ ಕಾಲೇಜ್ ನಮ್ಮ ಜಿಲ್ಲೆ ಬೇಕು ಅಂತ ಹೇಳಿ ಇವೆಲ್ಲ ಮನಸ್ಸು ಮಾಡೋದಾಗಿತ್ತು. ಬಟ್ ಇವ್ರು ಯಾರು ಇಲ್ಲಿ ಸಪೋರ್ಟ್ ಮಾಡಲಿಲ್ಲ, ಆಯ್ತು ಸುಮ್ ಬಂದು ಕಾಟಾಚಾರಕ್ಕೆ ಬಂದು ಹೋದ್ರು ಹೊರತಾಗಿ ಯಾರು ಇಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತ ಯಾರು ಮಾತು ಕೊಡಲಿಲ್ಲ. ಸೊ ಈ ಒಂದು ಪಿಪಿಪಿನೂ ಹೋಯ್ತು, ನಮ್ ಬರೋ ಮೆಡಿಕಲ್ ಕಾಲೇಜ್ನು ಹೋಯ್ತು ಅಂತೇಳಿ ಜನರಿಗೆ ಖಂಡಿತವಾಗಿ ಅಸಮಾಧಾನ ಇಲ್ಲ. ಅವ್ರಿಗೆ ಗೊತ್ತಿತ್ತು, ಯಾಕಂದ್ರೆ ನಮ್ದು ಸ್ಲೋಗನ್ ಒಂದೇ ಇತ್ತು, ಪ್ರಾಣ ಬಿಟ್ಟೇವಿ ಹೊರತಾಗಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬಿಡುವುದಿಲ್ಲ ಅಂತೇಳಿ. ನಾವು ಇದನ್ನ ಏನೇ ಆಗ್ಲಿ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಪಿಪಿಪಿ ಮಾದರಿ ಮೆಡಿಕಲ್ ಕಾಲೇಜ್ ಬಿಟ್ಕೊಡೋದಿಲ್ಲ, ನಾವು ಇಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜೇ ಕಟ್ತೀವಿ ಅಂತೇಳಿ ನಾವು ಜನರಿಗೂ ಕೂಡ ಆಶ್ವಾಸನೆ ಕೊಟ್ವಿ. ಸೊ ಎಲ್ಲ ಗಟ್ಟಿಯಿಂದ ನಾವು ಇದೊಂದು ಹೋರಾಟ ಮಾಡ್ತಾ ಇದ್ವಿ. ಸೊ ಇಲ್ಲಿ ಪಿಪಿಪಿ ಮಾದರಿ ಹೋಯ್ತು ಅಂತೇಳಿ ಜನರಿಗೆ ಒಂದು ಅಸಮಾಧಾನ ಅಂತೂ ಇಲ್ಲವೇ ಇಲ್ಲ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂತೇಳಿ ಇಲ್ಲಿ ಖುಷಿ ಅಂತೂ ಪಟ್ಟಿದ್ದಾರೆ. ಈ ಒಂದು ಮುಂದಿನ ಬಜೆಟ್ ನಲ್ಲಿ ಎಂ ಬಿ ಪಾಟೀಲ್ ಅವರು ಮುತುವರ್ಜಿ ವಹಿಸಿ
ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ಸ್ವಾಮ್ಯದ ಮೆಡಿಕಲ್ ಕಾಲೇಜನ್ನ ಕೊಡಿಸುವಂತಹ ಒಂದು ಆಶಾಭಾವನೆ ನಿಮ್ಮಲ್ಲಿ ಇದೆನಾ? ಸರ್ ಖಂಡಿತವಾಗಿಯೂ ನೋಡಿ, ಎಷ್ಟೇ ಆದರೂ ಎಂ ಬಿ ಪಾಟೀಲ್ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ. ನಾವು ಇದೆಲ್ಲ ಆದ್ಮೇಲೆ ಮತ್ತೆ ಅವ್ರಿಗೆ ನಾವು ಮನವಿ ಮಾಡಿದ್ವಿ. ಅವರು ಕೂಡ ತಾವು ಸ್ವತಃ ಒಂದು ಪ್ರೆಸ್ ಮೀಟ್ ಕರೆದು ಈ PPP ಮಾದರಿ ಮುಗಿದ ಅಧ್ಯಾಯ ಅಂತ ಹೇಳಿದ್ರು. ಮುಗಿದ ಅಧ್ಯಾಯ ಆದ್ಮೇಲೆ ಇದನ್ನ ಸರ್ಕಾರಿ ವೇದಿಕೆ ಕಾಲೇಜನ್ನೇ ಮಾಡ್ತೀವಿ ಅಂತ ಅವರು ಕೂಡ ಒಂದು ಪ್ರೆಸ್ ಮೀಟ್ ಅಲ್ಲಿ ಭರವಸೆ ಕೊಟ್ರು. ಅದಾದ್ಮೇಲೆ ಇತ್ತೀಚೆಗೆ ಮುಖ್ಯಮಂತ್ರಿಯವರು ಹಾವೇರಿಗೆ ಬಂದು ಜನವರಿ 6ನೇ ತಾರೀಕಿಗೆ ಹಾವೇರಿಗೆ ಬಂದು ಅಲ್ಲೇ ವೇದಿಕೆಯಲ್ಲೇ ಬಿಜಾಪುರದಲ್ಲಿ ಸರ್ಕಾರಿ ವೇದಿಕೆ ಕಾಲೇಜೇ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಅದಾದ್ಮೇಲೆ 9ನೇ ತಾರೀಕಿಗೆ ಬಿಜಾಪುರ ಬಂದಾಗ CM ಅವರು ಇಲ್ಲೂ ಕೂಡ ಮತ್ತೊಮ್ಮೆ ಘೋಷಣೆ ಮಾಡಿದ್ರು, ಬಿಜಾಪುರದಲ್ಲಿ ನಾವು ಸರ್ಕಾರಿ ವೇದಿಕೆ ಕಾಲೇಜೇ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದಾಗ ಸೊ ಅಷ್ಟಕ್ಕೆ ಮಾತ್ರ ನಾವೊಂದು, ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಅಂತಂದ್ರೆ ಅವರು ಹೆಡ್ ಆಫ್ ದ ಸ್ಟೇಟ್. ಸೊ ಹೆಡ್ ಆಫ್ ದ ಸ್ಟೇಟ್ ಒಂದು ಘೋಷಣೆ ಮಾಡಿದಾರೆ ಅಂತಂದ್ರೆ ಅವ್ರ ಒಂದು ಮಾತಿಗೆ ಅವರು ಕೂಡ ಹೇಳಿದ್ರು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ನಾವು ಸರ್ಕಾರಿ ವೇದಿಕೆ ಕಾಲೇಜೇ ಮಾಡ್ತೀವಿ ಅಂತಂದಾಗ ಅವ್ರ ಮೇಲೆ ಒಂದು ಭರವಸೆ ಇಟ್ಕೊಂಡು ನಾವು ತಾತ್ಕಾಲಿಕವಾಗಿ ಈ ಒಂದು ಹೋರಾಟವನ್ನು ಹಿಂದಕ್ಕೆ ಪಡೆದಿದ್ದೇವೆ. ಮತ್ತೆ ಮೊನ್ನೆ ಹಾವೇರಿಯಲ್ಲಿ ಸಮಾವೇಶ ನಡೆದಾಗ ಮತ್ತೊಮ್ಮೆ ನಾವು ಹೋಗಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಏನಂತ, ಬರುವ ಬಜೆಟ್ ನಲ್ಲಿ ನಮ್ಮ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಘೋಷಣೆ ಆಗಬೇಕು, ಮತ್ತೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ಗೆ ಹಣ ಮೀಸಲಿಡಬೇಕು ಅಂತ ಮನವಿ ಕೊಟ್ಟಿದ್ದೀವಿ. ಅದಕ್ಕೂ ಮುಂಚೆ MB ಪಾಟೀಲ್ ಅವರಿಗೂ ಕೂಡ ಮನವಿ ಕೊಟ್ಟಿದ್ದೀವಿ. ಇನ್ನೊಬ್ಬ ಸಚಿವರಾದಂತ ಶಿವಾನಂದ ಪಾಟೀಲ್ ಅವರು ಕೂಡ ಮನವಿ ಕೊಟ್ಟಿದ್ದೀವಿ. ಇಬ್ರು ಸಚಿವರು ಮನವಿ ಕೊಟ್ಟಾದ್ಮೇಲೆ ಹಾವೇರಿಗೆ ಅಚಾನಕ್ ಸಿಎಂ ಅವ್ರು ಬರ್ತಾರಂತಂದ್ಮೇಲೆ ನಾವು ಹಾವೇರಿಗೆ ಹೋಗಿ ಕೂಡ ಅಲ್ಲಿ ಮುಖ್ಯಮಂತ್ರಿ ಅವರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿ ತುಂಬಾ ಪಾಸಿಟಿವ್ ಆಗಿ ಆಯ್ತು ಅಂತೇಳಿ ಒಂದು ಸಕಾರಾತ್ಮಕವಾಗಿ ಮಾತಾಡಿ ಸ್ಮೈಲ್ ಅನ್ನು ಕೊಟ್ಟು ಹೋಗಿದ್ದಾರೆ. ಸೊ ಇದ್ರ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. MB ಪಾಟೀಲ್ ಅವರು ಮತ್ತು ಇನ್ನೊಬ್ಬರು ಸಚಿವರು ಇಬ್ಬರು ಕೂಡಿ ಈ ಒಂದು ನಮ್ಮ ಜಿಲ್ಲೆಗೆ ಒಂದು ಸರ್ಕಾರಿ ವೇದಿಕೆ ಕಾಲೇಜ್ ತರುವಂತ ಪ್ರಯತ್ನ ಅವರು ಕೂಡ ಮಾಡ್ತಾರೆ. ಅವರು ಕೂಡ ಮುಖ್ಯಮಂತ್ರಿ ಅವರಿಗೆ ಮನವೊಲಿಸಿ ಇದೇ ಒಂದು ಬಜೆಟ್ ನಲ್ಲಿ ಘೋಷಣೆ ಆಗುವಂಗೆ ಅವರು ಕೂಡ ಪ್ರಯತ್ನ ಮಾಡ್ತಾರೆ ಅಂತ ನಮಗೆ ಮತ್ತು ನಮ್ಮ ಜಿಲ್ಲೆ ಜನತೆ ಕೂಡ ವಿಶ್ವಾಸ ಇದೆ. ಅಕಸ್ಮಾತ್ ಮುಂದಿನ ಬಜೆಟ್ ನಲ್ಲಿ ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಅನುದಾನ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ? ಇಷ್ಟೆಲ್ಲ ಮಾಡಿದ್ಮೇಲೂ 106 ದಿನದ ಒಂದು ಹೋರಾಟ, ಎಲ್ಲಾ ಶಾಸಕರಿಗೆ ಎಲ್ಲಾ ಸಚಿವರಿಗೆ ಮನವಿ ಕೊಟ್ಟಾದ್ಮೇಲೂ ಈ ಬಜೆಟ್ ನಲ್ಲಿ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ನಮ್ಮ ಹೋರಾಟ ನಮ್ದೊಂದು ಹೋರಾಟ ಸಮಿತಿ ಇದೆ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಹೋರಾಟ ಸಮಿತಿ ಅಂತ ಏನಿದೆ, ಸಮಿತಿ ಒಂದು ಮತ್ತೊಮ್ಮೆ ಮೀಟಿಂಗ್ ಕರೆದು ಇದು ಮುಂದಿನ ಒಂದು ಹೋರಾಟ ಯಾವ ರೂಪರೇಷೆಯಲ್ಲಿ ಮಾಡ್ಬೇಕು ಅನ್ನೋದು ಮತ್ತೊಮ್ಮೆ ನಾವು ತೀರ್ಮಾನ ತಗೋತೀವಿ. ಆದ್ರೆ ಇದು ಆಗುವವರೆಗೂ ಮಾತ್ರ ಬಿಡೋದಿಲ್ಲ. PPP ಮಾತ್ರ ಯಾವುದೇ ಕಾರಣಕ್ಕಿಲ್ಲ ಆಗುವುದಿಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡ್ತೀವಿ. ಇದಕ್ಕೆ ಮತ್ತೆ ಮುಂದೆ ಹೋರಾಟ ಮಾಡುವಂತ ಅವಶ್ಯಕತೆ ಬರ್ತದೆ. ಮತ್ತೆ ನಾವು ಹೋರಾಟ ಮಾಡಕ್ಕೆ ನಾವೆಲ್ಲ ಹೋರಾಟ ಸಮಿತಿಯ ಸದಸ್ಯರು ಎಲ್ಲರೂ ಸಿದ್ಧರಿದ್ದೇವೆ ಅಂತ ಹೇಳಿ ಹೇಳಕ್ ಬಯಸ್ತೀನಿ. ಇಲ್ಲ, ತಾವು ಈ ಒಂದು ಹೋರಾಟದಲ್ಲಿ ಸುಮಾರು 14 ದಿನಗಳ ಕಾಲ ಜೈಲು ವಾಸನ ಅನುಭವಿಸಿ ಬಂದ್ರಿ. ಜೈಲಿನಿಂದ ಬಂದ ತಕ್ಷಣ ನಿಮ್ಮ ಕುಟುಂಬದ ಜನತೆ ಮತ್ತು ಸಮಾಜ ನಿಮ್ಮನ್ನ ಯಾವ ರೀತಿಯಾಗಿ ನೋಡ್ತು? ನೋಡಿ, ಜನವರಿ 1ನೇ ತಾರೀಕು ಒಂದು ಹೊಸ ವರ್ಷ ಆಚರಣೆ ಮಾಡುವಂತ ದಿನ. ಅವತ್ತಿನ ದಿವಸ ನಾವು ಒಂದು ಜೈಲಿಗೆ ಹೋಗುವಂತ ಅನಿವಾರ್ಯತೆ ಬಂತು. ಈ ಒಂದು ನೋಡಿ, ಒಂದು ಹೋರಾಟ ಮಾಡ್ತೀವಿ ಅಂತಂದ್ಮೇಲೆ ಇದೆಲ್ಲ ಒಂದ್ ಸ್ವಲ್ಪ ಸರ್ವಸಾಮಾನ್ಯ ಆಗುತ್ತೆ. ಬಟ್ ನಮಗೆ ಸರ್ವಸಾಮಾನ್ಯ ಆದ್ರೂ ಒಂದ್ ಸ್ವಲ್ಪ ನಮ್ದು ಒಂದ್ ಸ್ವಲ್ಪ ಕುಟುಂಬ ಅನ್ನೋದು ಇರುತ್ತೆ, ನಮಗೂ ಹೆಂಡತಿ ಮಕ್ಳು ಅನ್ನೋದು ಇರ್ತಾರೆ, ಅವ್ರದ್ದು ಕೂಡ ವಿಚಾರ ಮಾಡ್ಬೇಕಾಗುತ್ತೆ. ಬಟ್ ಆಲ್ರೆಡಿ ಈ ಒಂದು ಪರಿಸ್ಥಿತಿ ಬರ್ಬೋದು ಅಂತೇಳಿ ನಾವು ಆಲ್ರೆಡಿ ಮನೆಯಲ್ಲಿ ನಾನಂತರೂ ಹೇಳೋಗಿದ್ದೆ, ಇವತ್ ಮನೆಗೆ ಬರ್ತೀನೋ ಅಥವಾ ಜೈಲಿಗೆ ಹೋಗ್ತೀನೋ ಗೊತ್ತಿಲ್ಲ ಅಂತ ಹೇಳೇ ಬಂದಿದ್ದೆ ನಾನು. ಇನ್ನು ಅನಿವಾರ್ಯವಾಗಿ ನಾವು ಕೂಡ ಜೈಲಿಗೆ ಹೋದ್ವಿ. ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡ್ಕೊಂಡು ನಮಗೆ ಹೊರ್ತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಮಾರು ರಾತ್ರಿ 8 ಗಂಟೆವರೆಗೆ ಇಟ್ಕೊಂಡ್ರು. ಹೊರ್ತಿ ಮತ್ತೆ ಜಳಕಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಅಲ್ಲಿವರೆಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ತಾ ಇದ್ರು ಪೊಲೀಸರು, ಗೊತ್ತಾಗ್ತಾ ಇಲ್ಲ. ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು, FIR ಫೈಲ್ ಮಾಡ್ತಾ ಇದ್ರು, ಎಲ್ಲ ನಮ್ದು ಅಡ್ರೆಸ್ ತಗೋತಾ ಇದ್ರು, ಫೋಟೋ ತಗೋತಾ ಇದ್ರು, ಎಲ್ಲ ಮಾಹಿತಿ ತಗೋತಾ ಇದ್ರು. ಸೊ ಇದೆಲ್ಲ ವಿಚಾರದಲ್ಲಿ ನಾವು ನೋಡಿ ಹೋರಾಟ ಮಾಡ್ತೀವಿ ಅಂತಂದ್ರೆ ಯಾವುದಕ್ಕೂ ಬಗ್ಗುದಿಲ್ಲ. ಪೊಲೀಸರಿಗೂ ಕೂಡ ನಾವು ಈ ಒಂದು ಇದ್ರಲ್ಲಿ ನಾವು ಹೆದರಬಾರ್ದು. ಯಾಕೆ ಪೊಲೀಸ್ ಅಂದ ತಕ್ಷಣ ಏನ್ ಮಾಡ್ಬಿಡ್ತಾರೆ, ನಮ್ದೊಂದು ಹೋರಾಟ ಹತ್ತಿಕ್ಕಲು ಈ ಒಂದು ಪೊಲೀಸ್ ಅನ್ನ ಬಳಕೆ ಮಾಡ್ತಾರೆ ರಾಜಕಾರಣಿಗಳು. ಸೊ ಆದ್ರೂ ಕೂಡ ನಮ್ಮ ಹೋರಾಟ ಒಂದು ನ್ಯಾಯಯುತವಾಗಿರೋದ್ರಿಂದ ನಾವು ಪೊಲೀಸರಿಗೂ ನಾವು ಏನಿಲ್ಲಿ ಹೆದರ್ಲಿಲ್ಲ. ಯಾಕಂದ್ರೆ ಕಡೆ ಪಕ್ಷ ಏನ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಸೊ ಅದಕ್ಕೂ ಕೂಡ ನಾವು ಸಿದ್ಧಿರಿದ್ವಿ. ಹೀಗಾಗಿ 14 ದಿನ ಹೇಗೆ ರಾಮ 14 ವರ್ಷ ಒಂದು ವನವಾಸ ಅನುಭವಿಸಿದ್ರು, ಅದೇ ರೀತಿಯಲ್ಲಿ 14 ದಿವಸ ನಾವೆಲ್ಲರೂ ಒಂದು ಸೆರೆವಾಸ ಅನುಭವಿಸಿ ಹೊಸ ವರ್ಷದ ದಿನಗೆ ಒಳಗಡೆ ಹೋದ್ವಿ. ಸಂಕ್ರಮಣ ದಿವಸ ಹೊರಗಡೆ ಬಂದ್ವಿ. 14 ದಿವಸದಲ್ಲಿ ಅಲ್ಲಿ ನಾವು ಪಟ್ಟ ಅನುಭವ ಒಂದು ಒಳ್ಳೆ ಅನುಭವ. ಯಾಕಂದ್ರೆ ನಾವು ಯಾವುದೋ ಒಂದು ಕ್ರೈಮ್ ಮಾಡಿ ಒಳಗಡೆ ಹೋಗಿಲ್ಲ, ಯಾವುದೇ ಒಂದು ಅಪರಾಧ ಮಾಡಿ ಒಳಗಡೆ ಹೋಗಿಲ್ಲ. ನಾವು ನಮ್ಮ ಜಿಲ್ಲೆಗೆ ಬೇಕಾದಂತ ನ್ಯಾಯಯುತವಾದ ಬೇಡಿಕೆಗೆ, ನಮ್ಮ ಜಿಲ್ಲೆಯ ಬಡ ಮಕ್ಕಳಿಗೆ
ಒಂದು ಒಳ್ಳೆ ವೈದ್ಯಕೀಯ ಕಾಲೇಜ್ ಆಗ್ಬೇಕು, ನಮ್ಮ ಬಡ ಮಕ್ಕಳು, ರೈತರ ಮಕ್ಕಳು, ಗ್ರಾಮೀಣ ವಿದ್ಯಾರ್ಥಿಗಳು ಕೂಡ ಡಾಕ್ಟರ್ ಆಗ್ಬೇಕು ಅಂತೇಳಿ ಈ ಒಂದು ಉದ್ದೇಶದಿಂದ ನಾವು 14 ದಿವಸ ಅಲ್ಲ 14 ವರ್ಷ ಕೂಡ ನಾವು ಜೈಲಿಗೆ ಹೋಗೋಕೆ ರೆಡಿ ಇದ್ವಿ. ಯಾಕಂದ್ರೆ ನಮ್ಗೆ ಬೇಕಾಯ್ತು ಮೆಡಿಕಲ್ ಕಾಲೇಜ್, ಏನೇ ಆಗ್ಲಿ ಅದು ನಮಗ್ ಕಷ್ಟ ಆದ್ರೂ ಪರವಾಗಿಲ್ಲ, ನಮ್ಮ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜ್ ಬರ್ಲೇಬೇಕು ಗೌರ್ಮೆಂಟ್ ವತಿಯಿಂದ ಅಂತೇಳಿ ಈ ಒಂದು ನಿಟ್ಟಿನಲ್ಲಿ ನಾವು ಜೈಲಲ್ಲಿ ಕೂಡ ಇದ್ವಿ. ಜೈಲಲ್ಲಿ ಇದ್ರೂ ಕೂಡ ನಮಗೆ ಒಂದು ಗೌರವಯುತವಾಗಿ ನೋಡ್ಕೊಂಡ್ರು, ಯಾಕಂದ್ರೆ ನಾವು ಹೋರಾಟಗಾರರು. ಯಾಕಂದ್ರೆ ಸುಮಾರು ಇದೊಂದು ವೈರಲ್ ಆಗಿತ್ತು ಎಲ್ಲ, ನಮ್ದೆಲ್ಲ ವಿಡಿಯೋ ವೈರಲ್ ಆದ್ಮೇಲೆ ಅಲ್ಲಿ ಜೈಲಲ್ಲೂ ಕೂಡ ಸ್ಟಾಫ್ ಕೂಡ ನಮ್ಮನ್ನ ಬಹಳ ಹೆಮ್ಮೆಯಿಂದ ನೋಡ್ಕೊಂಡ್ರು. ಅಲ್ಲಿ ಇರುವಂತ ಕೈದಿಗಳಾಗಿರ್ಬೋದು ನಮ್ಮ ಎಷ್ಟು ಗೌರವದಿಂದ ನೋಡ್ಕೊಂಡ್ರು. ಸೊ ಯಾವುದೇ ಒಂದು ಪಶ್ಚಾತ್ತಾಪ ನಮಗಿಲ್ಲ. ನಾವು ಒಳಗಡೆ ಹೋದ್ಮೇಲೆ ನಮ್ಮ ಕುಟುಂಬಗಳು ಒಂದಿಷ್ಟು ಕಣ್ಣೀರ್ ಹಾಕಿದ್ರು, ಆದ್ರೂ ಅವರಿಗೆ ಸುಮಾರು ಜನ ಮನೆಗೆ ಬಂದು ಭೇಟಿ ಕೊಟ್ಟು ಅವ್ರಿಗೆ ಧೈರ್ಯವನ್ನು ತುಂಬುವಂತ ಕೆಲಸ ನಮ್ಮ ಜಿಲ್ಲೆ ಜನತೆ ಮಾಡಿದ್ರು, ನಮ್ಮ ಮಿತ್ರರು ಮಾಡಿದ್ರು. ಹೀಗಾಗಿ ಕುಟುಂಬಸ್ಥರು ಕೂಡ ಇವಾಗ ತುಂಬಾ ಖುಷಿಯಿಂದ ಇದ್ದಾರೆ. ಯಾಕಂದ್ರೆ ನಾವು ಒಂದು ಸಾಮಾಜಿಕ ಹೋರಾಟ ಮಾಡಿ ಒಂದು ಒಳಗಡೆ ಹೋಗಿದ್ವಿ, ಯಾವುದೇ ಒಂದು ಕ್ರೈಮ್ ಮಾಡಿ ಹೋಗಿಲ್ಲ ಅಂತ ಅದು ನಮಗೆ ಹೆಮ್ಮೆ ಇದೆ ಸರ್. ಎಸ್, ಇಷ್ಟೊತ್ತಿನ ತನಕ ನಮ್ಮ ಜೊತೆ ಇದ್ದು ಈ ಒಂದು PPP ಮಾಡೆಲ್ ವೈದ್ಯಕೀಯ ಕಾಲೇಜು ನಮಗೆ ಯಾಕೆ ಬೇಡ ಮತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜು ಯಾಕೆ ಬೇಕು ಅನ್ನುವಂತಹ ಒಂದು ವಿಷಯದಲ್ಲಿ ನಮ್ಮ ಜೊತೆ ಚರ್ಚೆಯನ್ನ ಮಾಡಿದಂತಹ AAP ಪಕ್ಷದ ಜಿಲ್ಲಾ ಅಧ್ಯಕ್ಷರು ಮತ್ತು ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿದಂತಹ ಶ್ರೀ ಭೋಗೇಶ್ ಸೋಲಾಪುರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ತೆ. ಥ್ಯಾಂಕ್ ಯು ಸರ್.